ವಿಧಾನ ಪರಿಷತ್ ಚುನಾವಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಎನ್ಡಿಎ ಮೈತ್ರಿಕೂಟದ ಭಾಗವಾಗಿರುವಂತ ಜೆಡಿಎಸ್ ಹಾಗೂ ಬಿಜೆಪಿಯ ಸೀಟು ಹಂಚಿಕೆ ವಿಚಾರದಲ್ಲಿ ಕೊಂಚ ವ್ಯತ್ಯಾಸ ಆಗಿದೆ. ಜೆಡಿಎಸ್ಗೆ ಶಾಕ್ ಸಿಕ್ಕಿದೆ. 2 ಕ್ಷೇತ್ರಗಳನ್ನು ನಿರೀಕ್ಷೆ ಇಟ್ಕೊಂಡಿತ್ತು ಜೆಡಿಎಸ್, ಆದರೆ ಒಂದೇ ಕ್ಷೇತ್ರ ಸಿಕ್ಕಿದೆ. 6 ಸ್ಥಾನಗಳಲ್ಲಿ 2 ಸ್ಥಾನ ಕೊಡುತ್ತೆ ಅಂತ ಅಂದುಕೊಂಡಿತ್ತು ಜೆಡಿಎಸ್. ಈಗ ಕೇವಲ 1 ಸ್ಥಾನಕ್ಕೆ ಮಾತ್ರ ಸೀಮಿತಗೊಳಿಸಲಾಗಿದೆ. ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಬಹಳ ಪ್ರಮುಖವಾದ ಬೇಡಿಕೆ ಇತ್ತು. ಇನ್ನೊಂದು ನೈಋತ್ಯದಲ್ಲಿ ಈಗ ಕೊಡಲಾಗಿದೆ. ಆದರೆ ದಕ್ಷಿಣದಲ್ಲಿ KT ಶ್ರೀಕಂಠೇಗೌಡ ಪ್ರಬಲ ಆಕಾಂಕ್ಷಿಯಾಗಿದ್ದರು. ಆದರೆ ಜೆಡಿಎಸ್ಗೆ ಆ ಕ್ಷೇತ್ರ, ಶಿಕ್ಷಕರ ಕ್ಷೇತ್ರ ಬಿಟ್ಟುಕೊಡಲಾಗಿದೆ. ಹೀಗಾಗಿ ದಕ್ಷಿಣ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದಂಥ KT ಶ್ರೀಕಂಠೇಗೌಡರಿಗೆ ನಿರಾಸೆಯಾಗಿದೆ. ಜೆಡಿಎಸ್ ಈ ನಿಟ್ಟಿನಲ್ಲಿ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ? ಮತ್ತೊಮ್ಮೆ ಬಿಜೆಪಿ ಹೈಕಮಾಂಡ್ ಜೊತೆ ಮಾತುಕತೆಯನ್ನು ನಡೆಸಿ ಮತ್ತೊಂದು ಸೀಟನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಏನಾದರೂ ಕ್ರಮ ವಹಿಸುತ್ತಾ ನೋಡಬೇಕಿದೆ.